ಸಿಂಪಲ್ಲಾಗಿ ಇವತ್ತು ಉದ್ರಾಗಿ ಮಾಡುವಂಥ ಶಾವಿಗೆ ಉಪ್ಪಿಟ್ಟನ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಎಷ್ಟೇ ಮಾಡಿದ್ರೂ ಮುದ್ದೆ ಮುದ್ದೆ ಥರ ಬರ್ತಾ ಇರುತ್ತೆ. ಈ ಸಿಂಪಲ್ ಟ್ರಿಕ್ನ ಯೂಸ್ ಮಾಡಿ ತುಂಬ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಉದ್ದನೇ ಶಾವಿಗೆ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೀರಾ ಚಿಕ್ಕದು ಮಾಡಿಬಿಡಿ, ತೀರಾ ದೊಡ್ಡದು ಮಾಡಿಬಿಡಿ, ಮೀಡಿಯಮ್ ಆಗಿ ಮಾಡ್ಕೊಳ್ಳಿ. ನೋಡಿ ಇಷ್ಟು ಶಾವಿಗೆ ತೊಗೊಂಡಿದ್ದೀನಿ. ಇದು ಮನೆ ಹತ್ರನೇ ಮಾರಕ್ಕೆ ಬಂದಿದ್ದರು. ಅದರಿಂದ ಒಂದು 3 kg ತೊಗೊಂಡಿದ್ದೆ ನಾನು. ಅದನ್ನೇ ಯೂಸ್ ಮಾಡ್ತೀನಿ. ತುಂಬ ವಿಡಿಯೋದಲ್ಲಿ ನಿಮಗೆ ನೋಡಿರ್ಬೋದು ಈ ಒಂದು ಶಾವಿಗೆ ಉಪಯೋಗಿಸೋದು ನಾನು. ಇದರಲ್ಲಿ ಇನ್ಸ್ಟೆಂಟ್ ಹಾಕಿ ಪಾಯಸ ಮಾಡೋದು ಕೂಡ ನಾನು ವಿಡಿಯೋ ಹಾಕಿದ್ದೀನಿ, ಬೇಕಾದರೆ ನೋಡ್ಕೊಳ್ಳಿ. ನೋಡಿ ಮುರಿದಂಥ ಶಾವಿಗೆನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕಾಗುತ್ತೆ. ಹುರಿಯೋದು ತುಂಬ ಇಂಪಾರ್ಟೆಂಟು. ಹುರಿಲಿಲ್ಲ ಅಂದರೆ ಶಾವಿಗೆ ಉದುರಾಗಿ ಬರೋದಿಲ್ಲ. ನೋಡಿ ಹುರಿದಾದ್ಮೇಲೆ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ನಂತರದಲ್ಲಿ ಅದೇ ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೀನಿ, ನೀವು ನಿಮ್ಮ ಅಡುಗೆ ಎಣ್ಣೆನ ಹಾಕ್ಕೋಬೋದು. ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಅರ್ಧ ಚಮಚದಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ನಂತರ ಸಾಸಿವೆ ಸ್ವಲ್ಪ ಚಟಪಟ ಅಂದಮೇಲೆ ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿದ್ದೀನಿ ಒಂದು ಅರ್ಧ ಚಮಚದಷ್ಟು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ನಂತರದಲ್ಲಿ ಬೇಕು ಅನ್ನೋರು ಸ್ವಲ್ಪ ಶುಂಠಿ ತುರಿ ಹಾಕೋಬೋದು. ನಾನಿಲ್ಲಿ ಶುಂಠಿ ತುರಿ ಹಾಕ್ತಾಯಿಲ್ಲ. ನಂತರ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕು ಅಂದವರು ಜಾಸ್ತಿ ಹಸಿಮೆಣ್ಸಿನ್ಕಾಯಿನ ಹಾಕ್ಕೋಬೋದು. ಕೆಲವೊಬ್ಬರು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ತಾರೆ. ನಂತರದಲ್ಲಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಒಂದು ಕಡ್ಡಿಯಷ್ಟು ಕರಿಬೇವು ಸೊಪ್ಪು ಹಾಕಿದ್ದೀನಿ. ಇದು ಕೂಡ ಚೆನ್ನಾಗಿ ಚಟಪಟ ಅಂದಮೇಲೆ ಇಲ್ಲಿ ಸ್ವಲ್ಪ ಇಂಗನ್ನು ಕೂಡ ಹಾಕ್ತಾಯಿದ್ದೀನಿ. ಇದರಲ್ಲಿ 2-3 ಥರ ನಾನು ಶಾವಿಗೆ ಉಪ್ಪಿಟ್ಟು ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ವಿಡಿಯೋದಲ್ಲಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಸಣ್ಣ ಈರುಳ್ಳಿ ಹಾಕ್ತಾಯಿದ್ದೀನಿ, ಅಂದರೆ ಸಣ್ಣ ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ. ನಂತರ ಸ್ವಲ್ಪ ಅರಿಶಿನ ಪುಡಿ, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ಇಲ್ಲಿ ನೀರು ಎಷ್ಟು ಹಾಕಬೇಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ನೀರು ಜಾಸ್ತಿ ಬೇಡ, ನಮ್ಗೆ ಶಾವಿಗೆ ಮುಳುಗುವಷ್ಟು ನೀರಿದ್ದರೆ ಸಾಕಾಗುತ್ತೆ ಅಷ್ಟೇ. ಜಾಸ್ತಿ 1ಕ್ಕೆ 2 ಕಪ್ಪು ಆ ಥರ ಎಲ್ಲ ಹಾಕಕ್ಕೆ ಹೋಗ್ಬಿಡಿ. ಜಸ್ಟ್ ಅಂದಾಜು ಮೇಲೆ ಸ್ವಲ್ಪ ಹಾಕಿ, ಎಷ್ಟಾದರೂ ಅದು ಕರೆಕ್ಟ್ ಆಗೇ ಆಗುತ್ತೆ. ಇಲ್ಲಿ ನಾನು ಅಳತೆ ಪ್ರಕಾರ ತೊಗೊಂಡಿಲ್ಲ, ಹಾಗೆ ಹಾಕಿರೋದು. ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೀನಿ. ಈಗ ಚೆನ್ನಾಗಿ ನೀರು ಕುದಿ ಬಂದಮೇಲೆ ನಾವಿಲ್ಲಿ ಬಿಸಿ ಮಾಡಿಟ್ಟಿರುವ ಒಂದು ಶಾವಿಗೆ ಇತ್ತಲ್ಲ, ಹುರಿದಿರೋ ಶಾವಿಗೆ, ಅದನ್ನು ಹಾಕಬೇಕಾಗುತ್ತೆ. ನೋಡಿ ಚೆನ್ನಾಗಿ ನೀರು ಕುದಿ ಬಂದಿದೆ. ಈಗ ಶಾವಿಗೆನ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಶಾವಿಗೆ ನಿಮಗೆ ಎಷ್ಟು ಕಾಣಿಸ್ತಿದೆಯೋ ಅಷ್ಟೇ ನೀರನ್ನು ಹಾಕಿದ್ದೀನಿ ನಾನು. ಕರೆಕ್ಟಾಗಿ ಅಷ್ಟೇ ಇದೆ, ಅಂದರೆ ಕರೆಕ್ಟ್ ಮುಳುಗ್ತಿದೆ ಅಷ್ಟೇ, ಜಾಸ್ತಿ ಬೇಡ. ಸ್ವಲ್ಪನೇ ನೀರನ್ನು ಹಾಕಿ ನಂತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡುವಾಗ ನಿಮಗೆ ಜಾಸ್ತಿ ಮುದ್ದೆ ಆಗ್ತಿದೆ ಅಂತ ಅನ್ನಿಸ್ಬೋದು. ನಂತರದಲ್ಲಿ ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮತ್ತು ಉಪ್ಪಿಟ್ಟಿಗೆ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕುವಾಗ ಸ್ವಲ್ಪ ಕಡಿಮೆನೇ ಹಾಕಿ. ನೋಡಿ ಇವಾಗ ಸ್ವಲ್ಪ ನಿಮಗೆ ಮುದ್ದೆ ಥರ ಅನ್ನಿಸ್ಬೋದು. ಇವಾಗ ಕರೆಕ್ಟಾಗಿ ಆಗಿದೆ. ಬೇಕು ಅನ್ನೋರು ಲಿಂಬೆಹಣ್ಣನ್ನು ನೀವು ಹಿಂಡ್ಕೋಬೋದು. ನಾನು ಲಿಂಬೆಹಣ್ಣು ಹಿಂಡಿಲ್ಲ ಇಲ್ಲಿ. ನೋಡಿ ಇಷ್ಟು ಆದಮೇಲೆ ನಾನು ಇಷ್ಟೆಲ್ಲಗಾದಮೇಲೆ ಇವಾಗ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಹೀಗೆ ಬಿಡ್ತೀನಿ. ಅವಾಗ ಕರೆಕ್ಟಾಗಿ ನಮಗೆ ಲೆವೆಲ್ಲಿಗೆ ಬಂದಿರುತ್ತೆ. ನೋಡಿ ಮುಚ್ಚಳ ಮುಚ್ಚಿದ್ದೀನಿ. ಒಂದು 5 ನಿಮಿಷ ಬಿಟ್ಟಾದ್ಮೇಲೆ ನೋಡಿ ಈ ಥರ ಆಗಿದೆ. ಇದನ್ನು ಒಂದು ಫೋರ್ಕ್ನ ಸಹಾಯದಿಂದ ಈ ರೀತಿ ಸ್ವಲ್ಪ ಕೆದರಿ ಬಿಟ್ಟರೆ ರುಚಿಯಾದ ಉದುರಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗುತ್ತೆ. ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು. ಹಾಗೂ ಇದರಲ್ಲಿ ತುಂಬ ವಿಧಾನಗಳನ್ನು ನಾನು ಹಾಕಿದ್ದೀನಿ. ಇಷ್ಟ ಬಂದವರು ಬೇಕಾದರೆ ನೋಡ್ಕೋಬೋದು. ಹಾಗೂ ಎಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮತ್ತು ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ನೋಡಿ ಉದುರಾದ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.